ಕೊಟ್ಟೂರಿನಲ್ಲಿ ಜೆಸ್ಕಾಂ ನೂತನ ಕಟ್ಟಡಕ್ಕೆ ಅದ್ದೂರಿ ಚಾಲನೆ. ಶಾಸಕ ನೇಮಿರಾಜ್ ನಾಯಕ್ ಅವರಿಂದ ಶಂಕುಸ್ಥಾಪನೆ. ಸಾರ್ವಜನಿಕರ ಅನುಕೂಲಕ್ಕಾಗಿ ಸುಸಜ್ಜಿತ ಜೆಸ್ಕಾಂ ಕಚೇರಿ ಶೀಘ್ರದಲ್ಲೇ ಲೋಕಾರ್ಪಣೆಗೆ ಸಿದ್ಧತೆ. ನಮಸ್ಕಾರ, ಇದು ರಾಷ್ಟ್ರಕ್ರಾಂತಿ ನ್ಯೂಸ್. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನಲ್ಲಿ ಇಂದು ಜೆಸ್ಕಾಂನ ಕಾರ್ಯ ಮತ್ತು ಪಾಲನಾ ಉಪವಿಭಾಗದ ನೂತನ ಕಚೇರಿ ಕಟ್ಟಡಕ್ಕೆ ಅಧಿಕೃತವಾಗಿ ಚಾಲನೆ ಸಿಕ್ಕಿದೆ. ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಆದ ಕೆ ನೇಮಿರಾಜ್ ನಾಯಕ್ ರವರು ನೂತನ ಕಟ್ಟಡದ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಕೊಟ್ಟೂರು ತಾಲೂಕಿನ ಸಾರ್ವಜನಿಕರಿಗೆ ಮತ್ತು ರೈತರಿಗೆ ಇನ್ನು ಮುಂದೆ ಜೆಸ್ಕಾಂ ಕಚೇರಿಯ ಸೇವೆಗಳು ಮತ್ತಷ್ಟು ಹತ್ತಿರವಾಗುತ್ತೆ. ಇಂದು ಮಂಗಳವಾರ ನಡೆದ ಜೆಸ್ಕಾಂನ ನೂತನ ಕಟ್ಟಡದ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಶ್ರೀ ಗುರು ಕೊಟ್ಟೂರೇಶ್ವರ ಸಂಸ್ಥಾನ ಮಠದ ಶ್ರೀ ಡಾ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳ ದಿವ್ಯ ಸಾನ್ನಿಧಾನದಲ್ಲಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಭೂಮಿ ಪೂಜೆ ನೆರವೇರಿಸಲಾಗಿದೆ. ನೂತನ ಕಟ್ಟಡದ ಶಿಲಾನ್ಯಾಸ ನೆರವೇರಿಸಿ ಮಾತನಾಡಿದ ಶಾಸಕ ಕೆ ನೇಮಿರಾಜ್ ನಾಯಕ್ ರವರು, ಕ್ಷೇತ್ರದ ಪ್ರತಿಯೊಂದು ಸರ್ಕಾರಿ ಕಚೇರಿಗಳು ಸುಸಜ್ಜಿತವಾಗಿರಬೇಕು ಮತ್ತು ಜನಸಾಮಾನ್ಯರ ಕೆಲಸಗಳು ವಿಳಂಬವಿಲ್ಲದೆ ನಡೆಯಬೇಕು ಎಂಬುದು ನಮ್ಮ ಗುರಿ. ಈ ಜೆಸ್ಕಾಂ ಕಚೇರಿ ಕಟ್ಟಡವು ಅತ್ಯಂತ ಶೀಘ್ರವಾಗಿ ಪೂರ್ಣಗೊಂಡು ಸಾರ್ವಜನಿಕರ ಸೇವೆಗೆ ಲಭ್ಯವಾಗಲಿದೆ ಎಂದಿದ್ದಾರೆ. ಈ ವೇಳೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆದ ಎಂಎಂಜೆ ಹರ್ಷವರ್ಧನ್ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಈ ಸಂಭ್ರಮದ ಕಾರ್ಯಕ್ರಮದಲ್ಲಿ ಜೆಸ್ಕಾಂ ಅಧೀಕ್ಷಕ ಅಭಿಯಂತರು ಆದ ತೇಜ್ ನಾಯಕ್, ಕಾರ್ಯನಿರ್ವಾಹಕ ಅಭಿಯಂತರು ಆದ ಸತೀಶ್, ಸಿವಿಲ್ ವಿಭಾಗದ ಖಾಜಾ ಮೊಹಿದುನ್, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು ಆದ ಆರ್ ನಾಗರಾಜ್ ಸೇರಿ ಇಲಾಖೆ ಉನ್ನತ ಅಧಿಕಾರಿಗಳು ಉಪಸ್ಥಿತರಿದ್ದರು. ಅಲ್ಲದೆ ತಾಲೂಕು ಪಂಚಾಯತ್ ಇಒ ಆನಂದಕುಮಾರ್ ಮತ್ತು ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ನಸರುಲ್ಲಾ ಅವರು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಕೊಟ್ಟೂರಿನ ಅಭಿವೃದ್ಧಿ ಪಥದಲ್ಲಿ ಈ ನೂತನ ಕಟ್ಟಡದ ಸೇರ್ಪಡೆ ಸಾರ್ವಜನಿಕರಲ್ಲಿ ಸಂತಸ ತಂದಿದೆ. ನಿಜಕ್ಕೂ ಶ್ಲಾಘನೀಯ ಅಂತ ಹರ್ಷ ವ್ಯಕ್ತಪಡಿಸ್ತಾರೆ. ಮೇಲೆ ಕೂತು ಆರ್ಡರ್ ಮಾಡೋರು ಹೇಳಿದಾಗೆ ಹೊರಗಡೆ ಕೆಲಸ ತಮ್ಮದು ಜಾಸ್ತಿ ಇರುತ್ತೆ ಅನ್ನುವಂಥದ್ದು ನಿಜ. ಅದು ಯಾಕಂದ್ರೆ ಆಫೀಸ್ನಲ್ಲಿ ಕೂಡ್ಲಿಕ್ಕೆ ನಿಮಗೆ ಸಮಯನೇ ಇರೋದಿಲ್ಲ. ಏನಿದ್ರು ಫೀಲ್ಡ್ ಮೇಲೆ ನಿಮ್ಮ ಕೆಲಸ ಇರುವಂತದ್ದು. ಆದರೂ ಆಫೀಸ್ ಅನ್ನುವಂಥದ್ದು ಬೇಕೇ ಬೇಕಲ್ಲ. ಏನೇ ಕರೆಸ್ಪಾಂಡ್ ಮಾಡಬೇಕು, ಏನೇ ಮಾಡ್ಬೇಕಂದ್ರೂ ಕೂಡ ಆಫೀಸಿಂದ ಅಗತ್ಯ ಇದೆ. ಹಾಗೆ ಇವತ್ತು ಏನದ ಕೊಟ್ಟೂರು ಹೊಸ ತಾಲೂಕು ಆದ ನಂತರ ಸುಮಾರು 2011-12ರಲ್ಲಿ ತಾಲೂಕನ್ನು ಘೋಷಣೆ ಮಾಡಿದ್ದು. ಇವತ್ತು ಕೊಟ್ಟೂರಿಗೆ ಅದು ಅವಶ್ಯಕತೆ ಇತ್ತು. ಇನ್ನು ಕೆಲವು ಇಲಾಖೆಗಳು ಇನ್ನೂ ಶಿಫ್ಟ್ ಆಗುವಂಥದ್ದು ಇದೆ. ಈ ಭಾಗದಲ್ಲಿ ಕೆಲವು ಜಮೀನುಗಳನ್ನ ಜೆಸ್ಕಾಂ ಕೆಪಿಸಿಎಲ್ಗೆ ಕೊಡುವಂತ ಒಂದು ವ್ಯವಸ್ಥೆ. ತಿಮ್ಲಾಪುರಿಗೆ ಒಂದು 5 ಎಕರೆ ಇರಬೇಕು, 12 ಎಕರೆ ಅದಕ್ಕೆ ಮತ್ತೆ ಇನ್ನೊಂದು 50 ಎಕರೆ ಕೇಳಿದ್ರಿ. ನೋಡೋಣ, ಯಾಕಂದ್ರೆ ಉಪ್ನಾಕಹಳ್ಳಿ ಹತ್ರ ಏನಾಗಿದೆ ಅಂತ ಹೇಳಿದ್ರೆ ಅದು ಒಟ್ಟಿಗೆ ಬೇಕಾಗಿರುವಂತ ನಿಮ್ಗೆ ಅದರದ್ದು ಒಂದು ಸೋಲಾರ್ ಇದು ಬೇಕು. ಬಟ್ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಐನಹಳ್ಳಿ ಮತ್ತೆ ಲೋಕಪ್ಪನ ಹೊಲ ಮಧ್ಯೆ ಸುಮಾರು 106 ಎಕರೆ ಜಮೀನಿದೆ. ನಾವು ನಮ್ಮ ಹಿಂದಿನ ಜಿಲ್ಲಾಧಿಕಾರಿಗಳು ಇರುವಂತ ಸಂದರ್ಭದಲ್ಲಿ ಎಲ್ಲ ಆ ಜಮೀನು ಬೇರೆ ಯಾರು ಅದನ್ನ ಹಾಕೊಳ್ಬೇಕನ್ನುವಂತ ವಿಚಾರ ಇತ್ತು. ನಾನು ಪೆಂಡಿಂಗ್ ಇಡಿಸಿದೆ. ಅದನ್ನು ಏನ್ ಕಾರಣಕ್ಕೂ ಯಾವುದೋ ಕಂಪನಿನೋ ಯಾವುದೋ ಬಂಡವಾಳ ಶಾಹಿಗಳಿಗೆ ನಾವು ಅದಕ್ಕೋಸ್ಕರ ನಂತರ ನಮಗೆ ಪ್ರದೀಪ್, ರಾಷ್ಟ್ರಕ್ರಾಂತಿ ನ್ಯೂಸ್, ಕೊಟ್ಟೂರು.